ಕೃಷ್ಣರ ಅಂತ್ಯ ಸಂಸ್ಕಾರಕ್ಕೆ ಸೋಮನಹಳ್ಳಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅಂತ್ಯಕ್ರಿಯೆ ಸ್ಥಳದಲ್ಲಿ ಸಿಮೆಂಟ್ ಕಟ್ಟೆ ನಿರ್ಮಾಣ ಕೂಡ ಆಗಿದೆ. ಕಟ್ಟೆ ಮೇಲೆ ಪಾರ್ಥಿವ ಶರೀರ ಇರಿಸಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆಗೆ 1,000 ಕೆಜಿ ಗಂಧದ ಕಟ್ಟಿಗೆಯನ್ನ ಬಳಕೆ ಮಾಡಲಾಗುತ್ತೆ. ಪೂಜೆಗಾಗಿ ನಾನಾ ಬಗೆಯ ಹೂಗಳ ಬಳಕೆ ಮಾಡಲಾಗುತ್ತೆ. ಸೇವಂತಿಗೆ, ಗುಲಾಬಿ, ಚೆಂಡು ಹೂಗಳನ್ನ ಬಳಸಲಾಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಇವತ್ತು ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೆರವೇರ್ತಾ ಇದೆ. ಈಗಾಗಲೇ ಸಾಕಷ್ಟು ಸಕಲ ಸಿದ್ಧತೆಗಳು ಕೂಡ ನೆರವೇರ್ತಾ ಇರುವಂತದ್ದು. ನಾನಿವಾಗ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನೀವು ನೋಡಬಹುದು ಆ ಒಂದು ಸ್ಥಳ ಏನು ಕಾಣ್ತಾ ಇದೆ. ಆ ಒಂದು ಸ್ಥಳದಲ್ಲೇ ಕೂಡ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂಥದ್ದು. ಹೀಗಾಗಿ ಆ ಒಂದು ಸ್ಥಳದಲ್ಲಿ ಈಗಾಗಲೇ ಬರದ ಸಿದ್ಧತೆಗಳು ಕೂಡ ನೆರವೇರ್ತಾ ಇರುವಂಥದ್ದು. ಈಗಾಗಲೇ ಅಲ್ಲಿ ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಕಟ್ಟೆಯ ಮೇಲೆ ಪಾರ್ಥಿವ ಶರೀರವನ್ನು ಇಟ್ಟು ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಆ ಕಟ್ಟೆಯ ಸುತ್ತಲೂ ಕೂಡ ಈಗಾಗಲೇ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಕೆಲವೊಂದಿಷ್ಟು ಮಣ್ಣುಗಳನ್ನು ಹಾಕಿ JCB ಮೂಲಕ ಆ ಒಂದು ಸ್ಥಳವನ್ನು ಕೂಡ ಈಗಾಗಲೇ ಸಾಕಷ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸ್ಥಳ ಏನಕ್ಕೆ ಅಂತ್ಯಕ್ರಿಯೆ ನೆರವೇರುತ್ತೆ ಆ ಒಂದು ಸ್ಥಳಕ್ಕೆ ಈಗಾಗಲೇ ಸಾಕಷ್ಟು ಹೂವುಗಳಿಂದಲೂ ಕೂಡ ಸಿಂಗಾರವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಬಗೆ ಬಗೆಯ ಹೂಗಳನ್ನು ಕೂಡ ಈಗಾಗಲೇ ತಂದಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದಾರೆ. ಒಂದು ಕಡೆ ಸೇವಂತಿ ಇದೆ, ಮತ್ತೊಂದು ಕಡೆ ರೋಜಾ ಹೂವನ್ನು ತಂದಿರುವಂಥದ್ದು, ಚೆಂಡು ಹೂವನ್ನು ಕೂಡ ತಂದಿರುವಂಥದ್ದು. ಈ ಹೂವುಗಳನ್ನು ಬಳಸಿ ಆ ಒಂದು ಅಂತ್ಯಕ್ರಿಯೆ ಏನು ನೆರವೇರುತ್ತೆ ಆ ಅಂತ್ಯಕ್ರಿಯೆಯ ಸ್ಥಳದಲ್ಲಿ ಅಲಂಕಾರವನ್ನು ಕೂಡ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಹೂಗಳನ್ನು ಕೂಡ ತಂದಿರುವುದು. ಒಂದು ಕಡೆ ಚೆಂಡು ಹೂ ಆಗಿರ್ಬೋದು, ಮತ್ತೊಂದು ಕಡೆ ಗುಲಾಬಿ ಹೂಗಳನ್ನು ಕೂಡ ಈಗಾಗಲೇ ತಂದಿದ್ದಾರೆ. ದೃಶ್ಯದಲ್ಲಿ ಕೂಡ ಕಾಣ್ತಾ ಇದೆ. ಈ ಒಂದು ಹೂಗಳಿಂದಲೇ ಸಾಕಷ್ಟು ಅಲಂಕಾರವನ್ನು ಆ ಒಂದು ಸ್ಥಳದಲ್ಲಿ ಕೂಡ ಮಾಡಲಾಗುತ್ತೆ. ಹೀಗಾಗಿ ಎಲ್ಲ ರೀತಿಯ ಬಗೆ ಬಗೆಯ ಹೂಗಳನ್ನು ಕೂಡ ತಂದಿರುವಂಥದ್ದು. ಆ ಅಂತ್ಯಕ್ರಿಯೆ ಏನು ನೆರವೇರುತ್ತೆ ಅಂತ್ಯಕ್ರಿಯೆ ನೆರವೇರುವಂಥ ಸ್ಥಳವನ್ನು ಅಲಂಕಾರ ಮಾಡುವಂಥವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ಈಗ ಆ ಒಂದು ಸ್ಥಳದಲ್ಲಿ ಹೇಗೆಲ್ಲ ಅಲಂಕಾರ ಕೂಡ ಮಾಡಲಾಗುತ್ತೆ ಸರ್? ಇದು ಕಂಪ್ಲೀಟ್ ವೈಟ್ ರೋಸಸ್ಸು ಆಸ್ಪ್ರಾಸು ಎಲ್ಲ ರೀತಿಯ ಹೂಗಳಿಂದ ಆ ಜಾಗದಲ್ಲಿ ಅಲಂಕಾರ ಮಾಡ್ತಾ ಇದ್ದೀವಿ ಸರ್. ಯಾವ್ಯಾವ ಥರದ ಹೂಗಳೆಲ್ಲ ತಂದಿರುವಂಥದ್ದು ಸರ್? ವೈಟ್ ರೋಸು, ಸೇವಂತಿಗೆ, ಆಮೇಲೆ ಮ್ಯಾರಿಗೋಲ್ಡು. ಸೊ ಒಂದು 7ರಿಂದ 8 ಥರ ಹೂಗಳಿದೆ ಸರ್. ಸರ್, ಎಷ್ಟು ಕೆಜಿ ಹೂವು ತಂದಿರುವಂಥದ್ದು ಎಷ್ಟು ಸರ್? ಎಲ್ಲ ಒಂದು 350ರಿಂದ 400 ಕೆಜಿ ಹೂವು. ಅದಕ್ಕೆ ಮಾತ್ರ ಒಂದು 300ರಿಂದ 400 ಕೆಜಿ ಹೂವು ಇದೆ ಸರ್. ಅಲ್ಲೊಂದು 200 ಕೆಜಿ ಹೂವು ಅದ್ರಲ್ಲಿ ಮಾಡ್ತಾ ಇದ್ದೀವಿ ಸರ್. ಇದು ಈ ಒಂದು ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳವನ್ನು ಅಲಂಕಾರ ಮಾಡುವಂಥವ್ರು ಹೇಳ್ತಿರುವಂಥದ್ದು. ಅಂತ್ಯಕ್ರಿಯೆ ನೆರವೇರುವಂಥ ಸ್ಥಳದಲ್ಲಿ 300 ಕೆಜಿ ಹೂಗಳಿಂದಲೂ ಕೂಡ ಅಲಂಕಾರ ಮಾಡುತ್ತೆ. ಮತ್ತೊಂದು ಕಡೆ ಅಂತಿಮ ದರ್ಶನಕ್ಕೆ ಏನು ಮೃತದೇಹ ಇರ್ತಾರೆ ಅಲ್ಲೂ ಕೂಡ ಒಂದು 200 ಕೆಜಿ ಹೂಗಳಿಂದಲೂ ಕೂಡ ಅಲಂಕಾರವನ್ನು ಕೂಡ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ. ಸೊ ಹೀಗೆ ಮಂಡ್ಯದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೇನೆ ಕೆಲವೇ ಹೊತ್ತಿನಲ್ಲಿ ಈಗ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭವಾಗುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ನಿರ್ಮಲಾನಂದನಾಥ ಶ್ರೀಗಳು ಈಗಾಗಲೇ ಆಗಮಿಸಿದ್ದಾರೆ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯಾತ್ರೆ ಕೂಡ ಆರಂಭವಾಗುತ್ತೆ. ಇನ್ನು ಭಾನುಪ್ರಕಾಶ್ ಶರ್ಮಾ ಅವರು ಎಲ್ಲ ವಿಧಿವಿಧಾನಗಳನ್ನು ಪೂರೈಸ್ತಾರೆ, ನೆರವೇರಿಸ್ತಾರೆ. ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹೇಗಾಗುತ್ತೆ ಈ ಎಲ್ಲ ವಿಧಿವಿಧಾನಗಳು, ಕ್ರಿಯೆಗಳು ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಬನ್ನಿ ನೋಡೋಣ. ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಅಂತ್ಯ ಸಂಸ್ಕಾರಕ್ಕೂ ಮೊದಲು ಸಾಕಷ್ಟು ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ವೈದಿಕರಾದಂತಹ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಕೂಡ ನೆರವೇರುವಂಥ ನಮ್ಮ ಜೊತೆ ಮಾತಾಡೋದಕ್ಕೆ ಅವರೇ ಇದ್ದಾರೆ. ಅಂತಿಮ ವಿಧಿವಿಧಾನಗಳು ಅವರ ಸ್ವಗ್ರಾಮದ ಸೋಮನಹಳ್ಳಿಯಲ್ಲಿ ನಡೆಯುತ್ತದೆ. 3 ಗಂಟೆಯಿಂದ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವ ಅನೇಕ ಗಣ್ಯ ವ್ಯಕ್ತಿಗಳು, MLAಗಳು, ಶಾಸಕರು, ಮಂತ್ರಿಗಳು ಬರ್ತಾ ಇದ್ದಾರೆ. ಅವರೆಲ್ಲ ಆ ವೇದಿಕೆ ಮೇಲೆ ಗಂಧದ ಕೊರಡನ್ನಿಟ್ಟು ನಮಸ್ಕಾರ ಮಾಡ್ತಾರೆ. ನಂತರ ನಾವು ಗಾರ್ಡ್ ಆಫ್ ಆನರ್ ಅಂತ ಸರ್ಕಾರದ ಮರ್ಯಾದೆಗಳನ್ನು ಅವರಿಗೆಲ್ಲವನ್ನು ಕೊಟ್ಟ ನಂತರ ವೈದಿಕ ವಿಧಿವಿಧಾನಗಳನ್ನು ಅನುಸರಿಸಿ ಒಕ್ಕಲಿಗ ಸಂಪ್ರದಾಯದಂತೆ ಅಂದರೆ ಅವರಲ್ಲಿ ಯಾವ ಮಾಡ್ತಾರೆ ಅದೇ ರೀತಿ ಕರ್ಮಾಂತಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಅದರಲ್ಲಿ ಖನನ ಅಂದರೆ ಹೂಳೋದು, ದಹನ ಅಂದರೆ ಸುಡೋದು. ಆ ಅಗ್ನಿ ಸಂಸ್ಕಾರದ ವಿಧಿವಿಧಾನದಲ್ಲಿ ಅವರಿಗೆ ನಾವಿಲ್ಲಿ ಸಂಸ್ಕಾರವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವರು ಆಧ್ಯಾತ್ಮ ಚಿಂತಕರು ಆಗಿದ್ದರು. ಅನೇಕ ವಿಧವಾದಂಥ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಎಲ್ಲದರ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಸರ್, ಈ ಗಂಧವನ್ನು ಬಳಸುವಂಥದ್ದು ವಿಶೇಷತೆ ಏನು ಸರ್? ಯಾಕೆಂದರೆ ಮನುಷ್ಯನ ದೇಹ ಬಹಳ ಪುಣ್ಯವಾದಂಥದ್ದು. ಹೇಗೆ ತಾಯಿ ಗರ್ಭದಿಂದ ದೇಹ ಬರುತ್ತೋ ಅದು ಪುನಃ ವಾಪಸ್ ಅಲ್ಲಿಗೆ ಹೋಗಬೇಕು. ಅಷ್ಟು ಶುದ್ಧವಾದ ಗಂಧನವನ್ನು ಯಾಕೆ ಹಾಕಬೇಕು ಅಂದರೆ ದೇಹದಲ್ಲಿ ಯಾವುದು ದುರ್ಗಂಧದ ವಾಸನೆ ಇರಬಾರ್ದು. ಭಗವಂತ ಕೊಟ್ಟ ಶರೀರವನ್ನು ಅವನಲ್ಲಿ ವಾಪಸ್ ಕಳಿಸ್ಬೇಕಾದ್ರೆ ಬೇರೆ ಧರ್ಮದವರೆಲ್ಲ ಸೆಂಟ್ ಹೊಡಿತಾರೆ. ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು. ಯಾಕೆಂದರೆ ಶುದ್ಧ ಇರಬೇಕು, ವಾಸನೆ ಇರಬಾರ್ದು, ಆ ಮಲಿನ ಆಗಿರಬಾರ್ದು. ಅದಕ್ಕೋಸ್ಕರ ಗಂಧದ ಕೊರಡಲ್ಲಿ ಶ್ರೇಷ್ಠವಾದಂಥ ಮರ ಅಂದರೆ ವೃಕ್ಷ ರಾಜ ಅಂದರೆ ಗಂಧದ ಮರ. ಅದಕ್ಕೋಸ್ಕರ ಅದನ್ನೆಲ್ಲ ಹಾಕಿ ಸುಟ್ಟು ಅವರಿಗೆ ವಿಶೇಷವಾದ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಯಾರೆಲ್ಲ ಬೇರೆ ಯಾರು ಪಾಲ್ಗೊಳ್ತಾರೆ ಸರ್ ಸ್ವಾಮೀಜಿಗಳ ಹತ್ರ? ಹಾಗೆ ಇದರಲ್ಲಿ ಅನೇಕ ಜನ ಸ್ವಾಮಿಗಳು ಬರ್ತಾ ಇದ್ದಾರೆ. ಮತ್ತು 15 ಜನ ವೈದಿಕರ ತಂಡ, ಗೀತಾ ಪಾರಾಯಣ, ಚತುರ್ವೇದ ಪಾರಾಯಣಗಳು,
ಪೂಜೆಗಳು ಎಲ್ಲವನ್ನು ಸಹಿತ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಇದು ಕೂಡ ವೈದಿಕ ಪುರೋಹಿತರಾದಂಥ ಭಾನುಪ್ರಕಾಶ್ ಶರ್ಮಾರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ. ಸೊ ಇದು ಭಾನುಪ್ರಕಾಶ್ ಶರ್ಮಾ ಅವರು ಹೇಳ್ತಾ ಇದ್ರು. ಹಾಗೆ ಅವರು ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ರು, ಆಧ್ಯಾತ್ಮಿಕ ಚಿಂತಕರು ಆಗಿದ್ರು, ತುಂಬಾ ದೈವ ಭಕ್ತರಾಗಿದ್ರು ಅಂತ ಹೇಳಿ. ಇದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಅವರ ಗ್ರಾಮದಲ್ಲಿ ಒಂದು ಅಭಯ ಆಂಜನೇಯ ಸ್ವಾಮಿ ದೇಗುಲ, ಸೊ ಅದರ ಒಂದು ಜೀರ್ಣೋದ್ಧಾರವನ್ನು ಕೂಡ ಇತ್ತೀಚೆಗಷ್ಟೇ SM ಕೃಷ್ಣ ಅವರು ಮಾಡಿಸ್ತಾ ಇದ್ರು. ಸಾಕಷ್ಟು ವೆಚ್ಚ ತಗುಲಿತ್ತು, ಅದೆಲ್ಲವನ್ನು ಕೂಡ ಅವರೇ ಭರಿಸ್ತಾ ಇದ್ರು, ಜೀರ್ಣೋದ್ಧಾರವನ್ನು ಮಾಡಿಸ್ತಾ ಇದ್ರು. 48 ದಿನಗಳ ಕಾಲ ಒಂದು ವ್ರತವನ್ನು ಕೂಡ ಆಚರಣೆ ಮಾಡಲಾಗ್ತಾ ಇತ್ತು. ಆ ಒಂದು ಹೋಮ ಹವನಗಳನ್ನೆಲ್ಲ ಮಾಡಿ, ಸೊ ಅದರ ಸಂಕಲ್ಪವನ್ನು ಕೂಡ ಮಾಡಿದ್ರು. ನೋಡಿ ಯಾವ ರೀತಿ ಕಾಕತಾಳೀಯ ಅಂತ ಅಂದ್ರೆ, 48 ದಿನಗಳು ಪೂರೈಕೆ ಆದ ನಂತರ SM ಕೃಷ್ಣ ಅವರ ನಿಧನ ಆಗಿದೆ. ಅಂದ್ರೆ ಅಷ್ಟರ ಒಳಗಡೆ, ಆ ಪೂಜೆ ಆಗೋದ್ರ ಒಳಗಡೆ ಏನಾದರೂ ನಿಧನರಾಗಿದ್ದರೆ ಅದನ್ನ ಅಶುಭ ಅಂತೇಳಿ ಪರಿಗಣಿಸಲಾಗ್ತಾ ಇತ್ತು. ಸೊ ಹಾಗಾಗಿ ಬಹುಶಃ ಅದು ದೈವಿಚ್ಛೆ ಆಗಿತ್ತು ಅಥವಾ ಅವರ ದೃಢ ಸಂಕಲ್ಪವೂ ಕೂಡ ಆಗಿತ್ತು ಅಂತ ಅನ್ಸುತ್ತೆ. 48 ದಿನಗಳ ಕಳೆದ ನಂತರವೇ ಅವರು ಪ್ರಾಣವನ್ನು ತ್ಯಜಿಸಿದ್ದಾರೆ. ಸೊ ಇದು ಒಂದು ಜಸ್ಟ್ ಎಕ್ಸಾಂಪಲ್. SM ಕೃಷ್ಣ ಅವರು ತುಂಬಾ ದೈವ ಭಕ್ತರಾಗಿದ್ರು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಅವರ ಮನೆಯಲ್ಲಿ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದಂತಹ ರಾಜು ಅನ್ನೋರು ಕೂಡ ನೆನೆ ಮಾತನಾಡ್ತಾ ಹೇಳ್ತಾ ಇದ್ರು, ಪ್ರತಿದಿನ ಕೂಡ ನಾವು ಪೂಜೆ ಮಾಡುವಾಗ SM ಕೃಷ್ಣ ಅವರು ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ರು, ತುಂಬಾನೇ ದೈವ ಭಕ್ತರಾಗಿದ್ರು ಅನ್ನುವಂಥ ಒಂದು ವಿಚಾರವನ್ನು ಅವರು ಕೂಡ ಹಂಚಿಕೊಂಡಿದ್ರು. ಸೊ ಹೀಗೆ SM ಕೃಷ್ಣ ಅವರ ಒಂದು ವರ್ಣರಂಜಿತ ವ್ಯಕ್ತಿತ್ವ, ದೈವ ಭಕ್ತರ ಜೊತೆಗೆ ಸಾಕಷ್ಟು ಸಿನಿಮಾ ವಿಚಾರದಲ್ಲಿ ಹಾಗೆ ಕ್ರೀಡೆಯ ವಿಚಾರದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದಂಥವ್ರು ಅದು SM ಕೃಷ್ಣ ಅವರು. ಇನ್ನು ರಾಜಕೀಯ ಅಂತೂ ಮೊದಲಿಂದಲೂ ಕೂಡ ಕರಗತವಾಗಿತ್ತು. 1962 ಇಂದ ಆರಂಭಿಸಿದಂತಹ ಅವರ ಒಂದು ರಾಜಕೀಯ ಜೀವನ, ಹೆಚ್ಚು ಕಮ್ಮಿ 6 ದಶಕಗಳ ಕಾಲ ಅವರು ರಾಜಕೀಯದಲ್ಲಿ ಇದ್ರು ಅಂತ ಹೇಳಿದ್ರೆ ಅದು ಸಾಮಾನ್ಯ ಮಾತಲ್ಲ. ಅಮೆರಿಕಕ್ಕೆ ಹೋಗಿ ಅಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿದ್ರು ಅಂತ ಹೇಳಿದ್ರೆ, ಅವರ ಕುಟುಂಬ ವೆಲ್ ಆಫ್ ಕುಟುಂಬ, ಮುಂಚಿನಿಂದಲೂ ಕೂಡ ಅಗರ್ಭ ಶ್ರೀಮಂತರಾಗಿದ್ರು ಅವರ ತಂದೆ. ಸೊ ಆಗಿನ ಕಾಲದಲ್ಲೇ ಅವರ ತಂದೆ ರಾಜರು, ಮೈಸೂರಿನ ರಾಜರು ಆ ಭಾಗದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಇವರ ಒಂದು ಗ್ರಾಮದಲ್ಲಿ ಒಂದು ಸ್ಟಾಪ್ ಇರಲೇಬೇಕಾಗಿತ್ತಂತೆ. ಸೊ ಅಂದರೆ ಅವರ ತಂದೆ ಅಷ್ಟು ಮಟ್ಟಿಗೆ ಒಂದು ಪ್ರಭಾವವನ್ನು ಹೊಂದಿದ್ರು, ಅಂದರೆ ರಾಜರ ಜೊತೆಗೆ ಅಷ್ಟೊಂದು ನಿಕಟ ಸಂಬಂಧವನ್ನು ಹೊಂದಿದ್ದಂಥವ್ರು ಅಂತೇಳಿ. ಸೊ ಆಗಿನಿಂದಲೇ ಬಹುಶಃ ಆ ಬ್ಲಡ್ಡಲ್ಲೇ ಇತ್ತು ಅಂತ ಅನ್ಸುತ್ತೆ. ಆಡಳಿತ ಮಾಡುವಂಥದ್ದು, ಆ ಗವರ್ನೆನ್ಸ್ನ ಕಲೆಗಳು, ಇದೆಲ್ಲವೂ ಕೂಡ ಸಿದ್ಧಿಸಿತ್ತು SM ಕೃಷ್ಣ ಅವರಿಗೆ ಅಂತೇಳಿ. ಸೊ ಹಾಗಾಗಿನೇ ಅವರ ಒಂದು ವ್ಯಾಸಂಗ ಇಲ್ಲಿ ಪದವಿ ಮುಗಿಸಿ ನಂತರ ಇಲ್ಲೇ LLB ಮಾಡಿ ಲಾಯರಿ ವೃತ್ತಿಯನ್ನು ಮಾಡೋದಕ್ಕೆ ಇಷ್ಟಪಟ್ಟು, ಅದಾದ ನಂತರ ಅಮೆರಿಕಕ್ಕೆ ಹೋಗಿ ಅಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ಮಾಸ್ಟರ್ಸ್ ಮಾಡಿ ನಂತರ PhD ಕೂಡ ಮಾಡ್ತಾ ಇದ್ರು ಅಮೆರಿಕದಲ್ಲೇನೆ. ಅದಾದ ನಂತರ 1962 ಅವರು ವಾಪಸ್ ಇಂಡಿಯಾಗೆ ಮರಳಿದಾಗ ಅವರ ಸಹೋದರ ಶಂಕರ್ ಅಂತ ಹೇಳಿ ಅವರು ಕೂಡ ವಿಧಾನ ಪರಿಷತ್ನ ಸದಸ್ಯರಾಗಿದ್ರು. ಸೊ ಅದನ್ನು ನೋಡಿ ಪ್ರಭಾವಿತರಾದರು. ಜೊತೆಗೆ ಅಮೆರಿಕದಲ್ಲಿದ್ದಾಗಲೇ ಜಾನ್ F ಕೆನಡಿ ಅವರು ಏನಿದ್ರು ಅಮೆರಿಕದ ಮಾಜಿ ಅಧ್ಯಕ್ಷರು, ಸೊ ಅವರಿಂದ ಪ್ರಭಾವಿತರಾಗಿದ್ರು. ನಾನು ಕೂಡ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಒಂದು ಉಮೇದು ಅವಾಗಲೇ ಅವರಿಗೆ ಆರಂಭವಾಗಿತ್ತು. ಸೊ ಅಲ್ಲಿಂದ ಆರಂಭಿಸಿದಂಥ ತಮ್ಮ ರಾಜಕೀಯ ಜೀವನ, ಸುದೀರ್ಘವಾದಂಥ ಒಂದು ರಾಜಕೀಯ ಪಯಣ, 60-62 ವರ್ಷಗಳ ಕಾಲ ಅವರು ರಾಜಕೀಯದಲ್ಲಿ ಇದ್ದಂಥವ್ರು. ಸೊ ಹಾಗೆ ಇಂಡಿಪೆಂಡೆಂಟ್ ಆಗಿ MLA ಆಗಿ ಗೆದ್ದ ನಂತರದ ದಿನಗಳಲ್ಲಿ ಬದಲಾದಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಸೇರಿಕೊಂಡು MP ಆಗಿ ಲೋಕಸಭೆಗೆ ಆಯ್ಕೆಯಾಗಿ, ನಂತರ ಇಂದಿರಾ ಗಾಂಧಿಯವರ ಸಂಪುಟದಲ್ಲಿ ಸಚಿವರಾಗಿ, ರಾಜೀವ್ ಗಾಂಧಿಯವರ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿ, ನಂತರ ರಾಜ್ಯಪಾಲರಾಗಿಯೂ ಕೂಡ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದಂತಹ SM ಕೃಷ್ಣ ಅವರು ನಂತರ ಇಲ್ಲ, ನಾನು ಸಕ್ರಿಯ ರಾಜಕಾರಣದಿಂದ ದೂರ ಇರಬಾರ್ದು, ರಾಜ್ಯಪಾಲರು ಆದ ನಂತರ ಮತ್ತೆ ನನ್ನ ರಾಜಕಾರಣ ಅಲ್ಲಿಗೆ ಎಂಡ್ ಆಗಬಾರ್ದು ಅನ್ನುವಂಥದ್ದನ್ನು ಬಯಸಿ ಮತ್ತೆ ಅವರು ಚುನಾವಣೆಯನ್ನು ಕಾಂಟೆಸ್ಟ್ ಮಾಡೋದಕ್ಕೆ ಬಯಸ್ತಾರೆ. ಹಾಗೆ ರಾಜ್ಯಸಭೆಗೂ ಕೂಡ ಆಯ್ಕೆ ಆಗ್ತಾರೆ. ಅಲ್ಲಿಂದ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ, ವಿದೇಶಾಂಗ ಸಚಿವರಾಗಿ ಕಾರ್ಯನಿರ್ವಹಿಸುವಂಥ SM ಕೃಷ್ಣ ಅವರು. ಹಾಗೆ ಇಲ್ಲಿ ಬೆಂಗಳೂರಿನಿಂದಲೂ ಕೂಡ ಯಾವಾಗಲೂ ಮಂಡ್ಯ ಮಧುರಿನಿಂದ ಕಂಟೆಸ್ಟ್ ಮಾಡ್ತಾ ಇದ್ದಂತಹ SM ಕೃಷ್ಣ ಅವರು ಬೆಂಗಳೂರಿನ ಚಾಮರಾಜಪೇಟೆಯಿಂದಲೂ ಕೂಡ ಕಣಕ್ಕಿಳಿತಾರೆ. 2004 ಎಲೆಕ್ಷನ್ನಲ್ಲಿ ಜಯಭೇರಿ ಬಾರಿಸ್ತಾರೆ. ಕೊನೆ ಮೂಮೆಂಟ್ವರೆಗೂ ಕೂಡ ಯಾರು ಕ್ಯಾಂಡಿಡೇಟ್ ಅನ್ನುವಂಥದ್ದೇ ಗೊತ್ತಿಲ್ಲದೆ ಇರುವ ಟೈಮ್ನಲ್ಲಿ ಕ್ಯಾಂಡಿಡೇಟ್ ಆಗಿ ಬಂದಂತಹ SM ಕೃಷ್ಣ ಅವರು ಆ ಒಂದು ಚುನಾವಣೆಯಲ್ಲೂ ಕೂಡ ಜಯಭೇರಿಯನ್ನು ಬಾರಿಸ್ತಾರೆ. ಸೊ ಹೀಗೆ ಇಲ್ಲಿ ಕರ್ನಾಟಕದ 16ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವಂತಹ SM ಕೃಷ್ಣ ಅವರು ಅದಕ್ಕಿಂತ ಮುಂಚೆ ಮೊಯ್ಲಿ ಅವರ ಸರ್ಕಾರದಲ್ಲಿ ಕೂಡ ಅವರು ಸಚಿವರಾಗಿರ್ತಾರೆ. ಜೊತೆಗೆ ಬಂಗಾರಪ್ಪ ಅವರ ಸಚಿವ ಸಂಪುಟದಲ್ಲೂ ಕೂಡ ಅವರು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಸೊ ಹೀಗೆ ಒಂದು ಸುದೀರ್ಘವಾದಂತಹ ಪಯಣ. ರಾಜಕೀಯದಲ್ಲಿ ಯಾವ ಮಜಲುಗಳನ್ನು ನೋಡಬೇಕು, ಯಾವ ಹುದ್ದೆಗಳನ್ನು ಅಲಂಕರಿಸಬೇಕು ಅದೆಲ್ಲವನ್ನೂ ಕೂಡ ಕಂಡಂಥವರು SM ಕೃಷ್ಣ. ಸೊ ರಾಜ್ಯಪಾಲರು ಕೂಡ ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು, ಸಚಿವರಾಗಿದ್ರು, ಕೇಂದ್ರದ ಮಂತ್ರಿ ಆಗಿದ್ರು, ಈ ರೀತಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಂತಹ SM ಕೃಷ್ಣ ಅವರು ಒಬ್ಬ ಸರಳ ಅನ್ನೋದಕ್ಕಿಂತ ತುಂಬ ಶಿಸ್ತುಬದ್ಧ ರಾಜಕಾರಣಿ ಅನ್ನುವಂಥದ್ದನ್ನು ಹೇಳಬೇಕು. ಅವರ ಮಾತುಗಳಲ್ಲಿ ಯಾವತ್ತೂ ಕೂಡ ಟೀಕೆಗಳು ಇದ್ರೂ
ಅದು ತುಂಬಾ ಸಂಪ್ರದಾಯಬದ್ಧವಾಗಿ ಅವರ ಮಾತುಗಳು ಎಲ್ಲೂ ಕೂಡ ಎಲ್ಲೇ ಮೀರದೇ ಇರುವಂಥ ಒಂದು ಮಾತುಗಳನ್ನು ಆಡ್ತಾ ಇದ್ದಂಥವ್ರು ಎಸ್ ಎಂ ಕೃಷ್ಣ ಅವರು. ಅವ್ರ ಮಾತುಗಳು ಆಡ್ತಾ ಇದ್ರೆ ಕೂತು ಕೇಳೋಣ ಅಂತ ಅನ್ಸೋದು. ಎಲ್ಲೂ ಪದ ಬಳಕೆ ಆಗಿರಬಹುದು, ಅವರು ಬಳಸುವಂಥ ಕನ್ನಡದ ಪದಗಳು ಅಥವಾ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಬಳಸುವಂಥ ಪದಗಳು ಅದೆಲ್ಲರಿಗೂ ಕೂಡ ಒಂದು ಮಾದರಿ. ಇತ್ತೀಚಿನ ರಾಜಕಾರಣಿಗಳು ನಾವು ಎಸ್ ಎಂ ಕೃಷ್ಣ ಅವರಿಂದ ಬೆಳೆದು ಬಂದ್ವಿ ಅಂತ ಹೇಳ್ತಾರೆ, ಅವರು ಆದರ್ಶ ಅಂತ ಹೇಳ್ತಾರೆ, ಬಟ್ ಬರೀ ಬಾಯಿ ಮಾತಿನಲ್ಲಿ ಕಾಣಿಸುತ್ತೆ. ಯಾಕಂದರೆ ಅವರ ಒಂದು ಮಾತುಗಳು, ಆಡುವಂಥ ರೀತಿ, ಅವರು ಬಳಸುವಂಥ ಒಂದು ಪದಗಳು ಇದೆಲ್ಲವೂ ಕೂಡ ಇರಿಸು ಮುರುಸು ಮಾಡುತ್ತೆ. ಓಪನ್ ಆಗಿ ಸಾರ್ವಜನಿಕವಾಗಿ ಮಾತಾಡೋದಾಗಿರ್ಬೋದು, ಮಾಧ್ಯಮಗಳಲ್ಲಿ ಅವರು ಮಾತಾಡುವಂಥ ರೀತಿ ಆಗಿರ್ಬೋದು, ಎಷ್ಟೋ ಜನಕ್ಕೆ ಯಾವ ಪದವನ್ನು ನಾವು ಎಲ್ಲಿ ಬಳಕೆ ಮಾಡಬೇಕು ಅನ್ನುವಂಥದ್ದೇ ಗೊತ್ತಿರೋದಿಲ್ಲ. ಆ ಥರ ಇರುವಂಥ ಈಗಿನ ಸಿಚುವೇಶನ್. ಬಟ್ ಆಗಿನ ಒಂದು ಕಾಲಘಟ್ಟ ಇತ್ತು. ಆಗ ಇದ್ದಂಥ ರಾಜಕಾರಣಿಗಳು ಎಷ್ಟು ಸಭ್ಯರಾಗಿ ಮಾತಾಡ್ತಾ ಇದ್ರು. ಎದುರಾಳಿಯನ್ನು ಟೀಕೆ ಮಾಡಿದ್ರು ಕೂಡ, ಎದುರಾಳಿಯನ್ನ ಅಟ್ಯಾಕ್ ಮಾಡಿದ್ರು ಕೂಡ ತಮ್ಮ ಮಾತುಗಳಲ್ಲಿ ಅಲ್ಲಿ ಒಂದು ಶಿಸ್ತಿರ್ತಿತ್ತು. ಅವರು ಯಾವತ್ತೂ ಕೂಡ ತಮ್ಮ ಎಲ್ಲೇ ಮೀರಿ, ಗಡಿ ಮೀರಿ ಹೋಗ್ತಾ ಇರಲಿಲ್ಲ ತಮ್ಮ ಮಾತುಗಳಲ್ಲಿ. ಅದನ್ನು ಸ್ವತಃ ಎಸ್ ಎಂ ಕೃಷ್ಣ ಅವರು ಕೂಡ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಳ್ತಾರೆ. ಯಾವ ರೀತಿಯಾಗಿ ನಮ್ಮ ಕಾಲದಲ್ಲಿ ಮಾತುಗಳು ಇರ್ತಿದ್ವು ಅಥವಾ ನಾವು ಹೇಗೆ ಟೀಕೆ ಮಾಡ್ತಾ ಇದ್ವಿ, ಅಲ್ಲೆಲ್ಲವೂ ಕೂಡ ಅಭಿವೃದ್ಧಿ ವಿಚಾರವಾಗಿ ಅಥವಾ ಸೈದ್ಧಾಂತಿಕವಾಗಿ ವಿರೋಧ ಇರ್ತಿತ್ತು ಹೊರತು ಎಲ್ಲೂ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡುವಂಥದ್ದು, ಪರ್ಸ್ನಲ್ ವಿಚಾರಗಳನ್ನು ತಂದು ಬೀದಿ ಜಗಳ, ಹಾದಿ ರಂಪಾಟ ಮಾಡುವಂಥದ್ದು ಯಾವುದು ಕೂಡ ಇರ್ತಿರಲಿಲ್ಲ. ಅಂತ ಒಬ್ಬ ಸಭ್ಯ, ಸುಸಂಸ್ಕೃತ, ಜೊತೆಗೆ ಸಜ್ಜನ ರಾಜಕಾರಣಿ, ಹಾಗೆ ವಿದ್ಯಾವಂತ ಒಬ್ಬ ರಾಜಕಾರಣಿ ಅಂದರೆ ಅದು ಎಸ್ ಎಂ ಕೃಷ್ಣ. ಇವತ್ತು ಎಸ್ ಎಂ ಕೃಷ್ಣ ಅವರು ಅಗಲಿದ್ದಾರೆ. ಅವರ ಒಂದು ಅಂತಿಮ ಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಎಸ್ ಎಂ ಕೃಷ್ಣ ಅವರ ನಿವಾಸದಿಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ರಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾರ್ಥಿವಕ್ಕೆ ಪೂಜೆಯನ್ನು ಸಲ್ಲಿಸಿದ್ದಂಥದ್ದನ್ನು ಗಮನಿಸಿದ್ವಿ. ನಿರ್ಮಲಾನಂದನಾಥ ಶ್ರೀಗಳು ಕೂಡ ಇದ್ದಾರೆ. ಈಗ ಇಲ್ಲಿಂದ ಅಂತಿಮ ಯಾತ್ರೆ ಆರಂಭವಾಗುತ್ತೆ.